ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ. ನಾವು ಇವತ್ತು ಸಿಂಹರಾಶಿಯವರಿಗೆ ಗುರುಬಲ ಹೇಗಿದೆ ಅನ್ನೋದನ್ನು ನೋಡೋಣ. 2024ರ ಗುರುಬಲ ಸಿಂಹರಾಶಿಗೆ ಹೀಗಿದೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮಾತಿಗೆ ಬೆಲೆ ಕೊಡದವರು ಈ ವರ್ಷ ಸಿಂಹರಾಶಿಯವರನ್ನು ಎಲ್ಲರೂ ಮೆಚ್ಚುವರು. ಅವರ ಮಾತುಗಳನ್ನು ಕೇಳಲು ಹಂಬಲಿಸುವರು. ಉಪನ್ಯಾಸಕರು, ಪ್ರವಚನಕಾರರಿಗೆ ಉತ್ತಮ ವರ್ಷವಿದು. ನೌಕರಿಯಲ್ಲಿರುವವರಿಗೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ರೀತಿ ಬದಲಾವಣೆ ಆಗುವುದು. ಹೊಸ ಹೊಸ ವಿಷಯಗಳನ್ನು ಕಲಿಯುವಿರಿ. ಮುಂದೆ ಒಳ್ಳೆಯ ಬೆಳವಣಿಗೆ ಆಗುವುದು. ಕೆಲಸದಲ್ಲಿ ಹೊಸ ಆವಿಷ್ಕಾರ, ಹೊಸ ನೀತಿ ನಿಯಮಗಳನ್ನು ತರುವಿರಿ. ಮಿತ್ರರ ಸಹಕಾರವೂ ಸಿಗುವುದು. ರಾಜಕೀಯದಲ್ಲಿದ್ದರೆ ಮುಂದೆ ಬರುವ ಚಾನ್ಸಸ್ ಇದೆ. ಆದರೆ ಎಲ್ಲ ಕಡೆಗಳಲ್ಲಿಯೂ ಹುಷಾರಾಗಿರಬೇಕು. ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆರಾಮದ ಗಮನವಿರಲಿ. ಹೊಸ ವಾಹನ, ಹೊಸ ಮನೆಯ ಯೋಗವಿದೆ. ನೀವು ಚಿಕ್ಕ ಮಕ್ಕಳಾದರೆ ಸ್ವಲ್ಪ ಜಾಸ್ತಿ ಪರಿಶ್ರಮದಿಂದ ಹೆಚ್ಚಿನ ಯಶಸ್ಸನ್ನು ಗಳಿಸುವಿರಿ. ಮಕ್ಕಳಿಂದಲೂ ಒಳ್ಳೆಯದಾಗಬಹುದು. ಆದರೆ ಖರ್ಚು, ಧನ ನಷ್ಟವೂ ಇರುತ್ತದೆ. ಧನ ಸಂಚಯನ, ಹಣದ ಹರಿವು ಜಾಸ್ತಿ ಇರದಿದ್ದರೂ ಗುರುವಿನ ದೃಷ್ಟಿಯಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಆದರೆ ಯಾರಾದರೂ ಪುಸಲಾಯಿಸಿ ಬಿಸ್ನೆಸ್ಸು, ಶೇರ್ ಅಂತ ದಾರಿ ತಪ್ಪಿಸಿ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಇಂಥವರಿಂದ ದೂರವಿರಿ. ಸ್ಕಿನ್ ಪ್ರಾಬ್ಲಮ್, ಎಲರ್ಜಿ ಆಗುವ ಸಂದರ್ಭವಿದೆ. ಹೆಚ್ಚಿನ ಗಮನ ಕೆಲಸದಲ್ಲೇ ನೀವು ಇರುವುದರಿಂದ ಕೆಲಸದಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸುವಿರಿ. ಇಡೀ ವರ್ಷ ಕೆಲಸದ ಮೇಲೆ ಹೆಚ್ಚು ಗಮನವನ್ನು ಕೊಡುವಿರಿ. ಇಡೀ ವರ್ಷ ಬ್ಯುಸಿ ಇರುತ್ತೀರಿ. ಮಾತು ಕಮ್ಮಿ ಮಾಡಿದರೆ ಒಳ್ಳೆಯದು. ಎಸ್ಪೆಷಲಿ ನೀವು ಪ್ರೀತಿ, ಪ್ರೇಮ ಅಂತ ಇದ್ದರೆ ಪ್ರೇಮಿಗಳ ಜೊತೆ ಹಿತವಾಗಿ, ಮಿತವಾಗಿ ಮಾತನಾಡಿ. ಕೆಲವು ಸಂದರ್ಭಗಳು ಜೀವನೇ ಹೋದ ಹಾಗೆ ಇರುತ್ತದೆ. ಆಕ್ಸಿಡೆಂಟ್ಗಳಿಂದಲೋ ರೋಗದಿಂದಲೋ ಪ್ರಾಣಕ್ಕೆ ತೊಂದರೆ ಬರುವಷ್ಟು ಬರಬಹುದು. ಸಾವಿನ ಭಯ ಮನಸ್ಸನ್ನು ಕಾಡುತ್ತಾ ಇರುತ್ತದೆ. ಆದರೆ ಗುರುವು ನಿಮ್ಮ ರಾಶ್ಯಾಧಿಪತಿ ರವಿಯ ಮಿತ್ರನಾಗಿರುವುದರಿಂದ ಭಯಪಡುವ ಅಗತ್ಯ ಇಲ್ಲ. ಹೆಲ್ದಿ ಫುಡ್, ವಾಕಿಂಗ್, ಸಾತ್ವಿಕ ಆಹಾರ ಸೇವನೆಯಿಂದ ಒಳ್ಳೆಯ ವಿಚಾರ, ಆಚಾರ ರೂಢಿ ಮಾಡಿಕೊಳ್ಳುವಿರಿ. ಸಜ್ಜನರ ಸಂಘದಿಂದ ಗುರುಗಳ ಪ್ರೀತಿಗೆ ಪಾತ್ರರಾಗಿ ಈ ವರ್ಷವನ್ನು ಉತ್ತಮಗೊಳಿಸಬಹುದು. ವಾದ ವಿವಾದಗಳಿಂದ ದೂರವಿರಿ. ಗುರುಗಳ ಪ್ರಾಧಾನ್ಯತೆ ಈ ವರ್ಷ ನೀವು ಚೆನ್ನಾಗಿ ಅರಿತುಕೊಳ್ಳುವಿರಿ. ನೀವು ಸಿಂಹರಾಶಿಯವರಾದರೆ ಈ ವರ್ಷ ನಿಮ್ಮಿಂದ ನಿಮ್ಮ ತಂದೆಯವರಿಗೆ ಒಳ್ಳೆಯದಾಗಲಿದೆ. ಅವರಿಗೆ ಗೌರವ, ಪ್ರತಿಷ್ಠೆ ಹೆಚ್ಚುವ ಕಾರ್ಯಗಳು ನಡೆಯಲಿವೆ. ನಿಮ್ಮ ಮನೆಯಲ್ಲಿ ಕೆಲವು ವಾಸ್ತು ಬದಲಾವಣೆಯಿಂದ ಒಳ್ಳೆಯ ಫಲಿತಾಂಶವನ್ನು ನೀವು ನೋಡಬಹುದು. ವಿಶೇಷ ತೀರ್ಥಯಾತ್ರೆಯನ್ನು ಮಾಡುತ್ತಾ ಇರುವಿರಿ. ಉದಾಹರಣೆಗೆ ದ್ವಾರಕಾ, ಸೋಮನಾಥ, ತಿರುಪತಿ ಇತ್ಯಾದಿ. ಗುರುಗಳ ಸ್ಥಾನ, ಗದ್ದುಗೆ, ವೃಂದಾವನಗಳ ದರ್ಶನ ಪಡೆಯುವಿರಿ. ಒಟ್ಟಾರೆ ಹೇಳಬೇಕಂದ್ರೆ ಸಾಮಾನ್ಯವಾದ ವರ್ಷವಾದರೂ ಒಳ್ಳೆಯದು ಕೆಟ್ಟದು 50-50. ನಿಮ್ಮ ದಶಾಫಲ ಒಳ್ಳೆಯದಿದ್ದರೆ ಇನ್ನೂ ಉತ್ತಮ ಫಲ ಕಾಣುವಿರಿ. ದೇವರ ಅನುಗ್ರಹ, ಆತ್ಮವಿಶ್ವಾಸ ನಿಮ್ಮೊಂದಿಗೆ ಯಾವಾಗಲೂ ಇದ್ದೇ ಇರುತ್ತದೆ. ವಿಷ್ಣು ಸಹಸ್ರನಾಮ ಪಾರಾಯಣ, ಗುರುವಾರ ವ್ರತ ಮಾಡಿದರೆ ಒಳ್ಳೆಯದು. ಜೊತೆಗೆ ಗಣೇಶ ಹಾಗೂ ದುರ್ಗಾ ಆರಾಧನೆ ಮಾಡಿದರೆ ಇನ್ನೂ ಒಳ್ಳೆಯ ಫಲಗಳನ್ನು ಕಾಣಬಹುದು. ಸ್ನೇಹಿತರೆ, ಇದುವರೆಗೂ ಸಿಂಹರಾಶಿಗೆ ಗುರುಬಲ ಹೇಗಿದೆ ಅಂತ ತಿಳ್ಕೊಂಡ್ರಿ. ಇನ್ನು ಮುಂದಿನ ರಾಶಿಗಳ ಗುರುಬಲ ಹೇಗಿದೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸೋಣ. ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.